ನಮಸ್ಕಾರ ಸ್ನೇಹಿತರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಅಂದ್ರೆ ಈಗ ನೆನಪಾಗೋದು ನಟ ದರ್ಶನ್ ಅಷ್ಟೇ. ಇದು ಪ್ರತಿಯೊಬ್ಬರ ತಲೆಯಲ್ಲಿ ಬರುವಂತಹ ಯೋಚನೆ. ಅದರಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಗೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಅಂದ್ರೆ ಈಗ ನೆನಪಾಗೋದು ನಟ ದರ್ಶನ್ ಅಷ್ಟೇ. ಮತ್ತೊಮ್ಮೆ ನಟ ದರ್ಶನ್ ಹೆಸರು ವಿವಾದಕ್ಕೆ ಎಳೆದಿದೆ. ಇತ್ತ ಡೆವಿಲ್ ಮೂವಿ ಸದ್ದು ಮಾಡೋದಿಕ್ಕೆ ರೆಡಿ ಇದೆ. ಒಂದು ವೇಳೆ ಡೆವಿಲ್ ಮೂವಿ ಸಮಯದಲ್ಲಿ ನಟ ದರ್ಶನ್ ಅವರ ಹೆಸರಿಗೆ ಮಸಿ ಬೆಳೆಯೋ ಕುತಂತ್ರ ನಡೀತಿದೆಯಾ, ಇಲ್ಲ ದರ್ಶನ್ ವರ್ತನೆ ನಿಜವೇ? ಇನ್ನು ನಟ ಡಿ ಬಾಸ್ ಎಂದೇ ಖ್ಯಾತಿ ಪಡೆದ ದರ್ಶನ್ ರವರ ಜಾಮೀನು ರದ್ದಾದ ನಂತರ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮರಳಿದ್ದಾರೆ. ಆದರೆ ಅವರ ಸೆಲ್ನಲ್ಲಿ ಶಾಂತಿ ಇಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ. ಜೈಲು ಮೂಲಗಳ ಪ್ರಕಾರ ದರ್ಶನ್ ಅವರ ಮೇಲೆ ಬಂದಿರೋ ಆರೋಪ ಸಹ ಕೈದಿಗಳಿಗೆ ಮಾನಸಿಕ ಕಿರುಕುಳ, ಬೆದರಿಕೆ ಮತ್ತು ಅವಹೇಳನ ಮಾತು. ಸರಿಯಾದ ವರ್ತನೆ ಇಲ್ಲ. ಈ ಬಗ್ಗೆ ಒಳಗಿನಿಂದಲೇ ಮಾಹಿತಿ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಜೈಲಿನ ಡಿ ಬ್ಲಾಕ್ ಪ್ರದೇಶದಲ್ಲಿ ಕಟ್ಟೆಚ್ಚರ ಪ್ರಕಟಿಸಲಾಗಿದೆ. ಜೈಲು ಸಿಬ್ಬಂದಿ ದರ್ಶನ್ ಇರುವ ಪ್ರದೇಶದಲ್ಲಿ ಹೆಚ್ಚುವರಿ ಗಾರ್ಡ್ ನಿಯೋಜಿಸಿದ್ದು ಸಿಸಿಟಿವಿ ಮಾನಿಟರಿಂಗ್ ಹೆಚ್ಚಿಸಲಾಗಿದೆ. ಅಲ್ಲಿರೋ ಕೈದಿಗಳು ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ, ಇಲ್ಲ ಅಂದ್ರೆ ನಾವು ಸಾಯೋದು ಖಂಡಿತ. ಈ ವರ್ತನೆ ನಿಜಾನ? ಈ ಹೇಳಿಕೆ ಡೆವಿಲ್ ಮೂವಿ ರಿಲೀಸ್ ಸಂದರ್ಭದಲ್ಲಿ ಬಂದಿರುವಂತದ್ದು. ಡೆವಿಲ್ ಮೂವಿ ಮೇಲೂ ಕೂಡ ಎಫೆಕ್ಟ್ ಬೀಳುತ್ತಾ? ಈ ಹೇಳಿಕೆ ನಂಬೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಬಗ್ಗೆ ಒಳಗಿನಿಂದಲೇ ಮಾಹಿತಿ ಹೊರಬಿದ್ದಿದೆ. ಕೋರ್ಟ್ ಈ ಬಗ್ಗೆ ಯಾವ ನಿರ್ಧಾರ ಮಾಡಲಿದೆ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ದರ್ಶನ್ ಮೇಲೆ ಬಂದಿರುವಂತಹ ಆರೋಪ, ಇದರ ಎಫೆಕ್ಟ್ ಡೆವಿಲ್ ಮೂವಿ ಮೇಲೂ ಬೀಳಲಿದೆಯಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.